ಇಲಾಖೆಯಿಂದ ಬಂದಿದ್ದೀನಿ. ನೀವು ನನ್ನನ್ನ ಬರಕ್ಕೆ ಹೇಳಿದ್ರಂತೆ ಇಲ್ಲಿಗೆ. ಮೇಡಮ್, ನಾನೇ ನಿಮಗೆ ಅರ್ಜಿ ಹಾಕಿದ್ದು. ಅದು ಈ ಹುಡುಗನ ತಂದೆ ತಾಯಿ ಮತ್ತೆ ಅಜ್ಜಿ ತಾತ ಎಲ್ಲರೂ ಸೇರ್ಕೊಂಡು ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮೇಡಮ್. ನೋಡ್ಕೊಳಕ್ ಕಷ್ಟ ಅನ್ಸುತ್ತೆ, ಅದಕ್ಕೇನೆ ಈ ಹುಡುಗನ್ನ ರೈಲ್ವೆ ಸ್ಟೇಷನಲ್ಲೇ ಬಿಟ್ಟು ಆರಾಮಾಗಿ ಮನೆ ಹತ್ರ ಹೋಟೆಲ್ ತಿರ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ ಮೇಡಮ್. ಹೌದಾ ಸರ್, ನೀವು ಮನೆ ಹತ್ರ ಎಲ್ಲ ಹೋಗಿ ವಿಚಾರಿಸಿದ್ರಾ? ಹೌದು ಮೇಡಮ್. ಯಾಕೆ ಈ ಹುಡುಗ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದಾನಲ್ಲ ಅಂದ್ಬಿಟ್ಟು ನಾವು ಮನೆ ಹತ್ರ ಹೋಗಿ ವಿಚಾರಣೆ ಮಾಡೋಣ ಅಂತ ಹೋದರೆ ಮಗುವಿನ ತಂದೆ ತಾಯಿ ಮತ್ತು ತಾತ 3 ಜನ ಹೋಟೆಲ್ಗೆ ಬಿರಿಯಾನಿ ತಿನ್ನೋಕ್ಕೋಸ್ಕರ ನೀಟಾಗಿ ರೆಡಿಯಾಗಿ ಹೊರಟು ಹೋಗ್ತಿದ್ರು ಮೇಡಮ್. ನಾನು ಮತ್ತು ಡಿಟೆಕ್ಟಿವ್ ಸರ್ ನೋಡಿ ತುಂಬ ಶಾಕ್ ಆಗಿಬಿಟ್ವಿ. ಆಮೇಲೆ ನೀವು ಯಾರು ಅಂತಲೂ ಕೇಳಿದ್ರು. ಇಲ್ಲೊಂದು ಮಗು ಕಳೆದೋಗಿದೆ, ಅದನ್ನೇ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬಂದ್ವಿ ಅಂತ ಹೇಳಿದಕ್ಕೆ ಓಕೆ ನೀವು ಮಾಡ್ಕೊಳ್ಳಿ, ನಾವು ಹೋಟೆಲಿಗೆ ಊಟ ಮಾಡೋಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿಬಿಟ್ಟು ಹೋಟೆಲಿಗೆ ಹೊರಟು ಹೋಗ್ಬಿಟ್ರು ಮೇಡಮ್. ಅವರು ಈ ಮಗುನ ಬೇಕು ಅಂತಲೇ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಆರಾಮಾಗಿ ತಿರುಗ್ತಿದ್ದಾರೆ ಮೇಡಮ್. ಅವ್ರಿಗೆ ಈ ಮಗುನ ನೋಡ್ಕೊಳ್ಳೋದು ಕಷ್ಟ ಅನ್ಸುತ್ತೆ. ಯಾಕೆ ಅಂದರೆ ಈ ಮಗು ಊಟನ ತುಂಬ ಜಾಸ್ತಿ ಕ್ವಾಂಟಿಟಿಲಿ ತಿನ್ನುತ್ತೆ. ದೊಡ್ಡವರಿಬ್ರು ತಿನ್ನೋ ಊಟನ ಒಂದೇ ಹುಡುಗ ತಿಂದಾಕ್ತಾನೆ ಮೇಡಮ್. ನನ್ನ ಹೆಸರು ಲಾವಿಶ್ ಅಂತ. ನಂಗೆ ತುಂಬಾ ಹೊಟ್ಟೆ ಹಸಿತಿದೆ. ಅಯ್ಯೋ ಛೇ, ಈ ಪಾಪುನ ತಂದೆ ತಾಯಿನೇ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಟು ಹೋಗ್ಬಿಟ್ಟಿದಾರಲ್ಲ. ಛೇ, ಎಂತ ಸ್ಟೋರಿ ಇದು. ಹೊಟ್ಟೆ ಹಸಿತಿದ್ಯಾ ಪುಟ್ಟ ನಿನಗೆ? ಈ ಅಂಕಲ್ ನಿನಗೆ ಏನು ಊಟ ಕೊಡ್ಸಿಲ್ವಾ? ಅಯ್ಯೋ, ಹೋಟೆಲ್ ಅಲ್ಲಿ ಕೊಡ್ಸಿ ಅಂದೆ, ಆದ್ರೆ ಹೇಳದ್ನಲ್ಲ ಆಮ್ಲೆಟ್ ಚಪಾತಿ ಕೊಟ್ರು. ಮೇಡಮ್, ನಾನು ಮನೆಯಿಂದನೇ ಆಮ್ಲೆಟ್ ಮತ್ತೆ ಚಪಾತಿ ತಂದಿದ್ದೆ ಮೇಡಮ್. ನನ್ನ ಹೆಂಡತಿ 2 ಡಬ್ಬ ತುಂಬಿಕೊಟ್ಟಿದ್ಲು, ಒಂದು ಎಕ್ಸ್ಟ್ರಾ ಡಬ್ಬ ಬೇಕು ಅಂದಿದ್ಕೆ ಅದನ್ನ ಈ ಹುಡುಗಂಗೆ ಕೊಟ್ಟೆ. ಅವನು ಅದನ್ನ ಚೆನ್ನಾಗಿಲ್ಲ ಅಂತ ಹೇಳ್ತಾನಲ್ಲ ನೋಡಿ ಮೇಡಮ್. ಇವನಿಗೆ ಹೋಟ್ಲ್ ಊಟನೇ ಬೇಕಂತೆ ಮೇಡಮ್. ಹೋಟ್ಲ್ ಊಟ ಆರೋಗ್ಯಕ್ಕೆ ಒಳ್ಳೇದಲ್ಲ, ಹಾಗಾಗಿ ಮನೆ ಊಟನೇ ಒಳ್ಳೇದು. ನೋಡು ಅಂಕಲ್, ನಿನಗೆ ಮನೆ ಊಟ ಕೊಟ್ಟಿದ್ದಾರೆ, ಇದರಿಂದ ನೀನು ಹೆಲ್ದಿ ಆಗ್ತೀಯಾ. ಇವರು ಜುಗ್ಗ ಅಂಕಲ್, ದುಡ್ಡೇ ಖರ್ಚು ಮಾಡಲ್ಲ. ಹೋಟ್ಲಿಗೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಊಟ ಕಟ್ಟಿಸ್ಕೊಂಡ್ ಬಂದಿದ್ದಾರೆ. ಸರಿ ಆಯ್ತು ಪುಟ್ಟ, ನಿಮ್ಮ ಅಪ್ಪ ಅಮ್ಮ ಯಾವಾಗ ನಿನ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹೋದ್ರು ಅಂತ ನನಗೊಂಚೂರು ಇನ್ಫಾರ್ಮೇಶನ್ ಹೇಳ್ತೀಯಾ? ನೀನ್ ಹೇಗೆ ರೈಲ್ವೆ ಸ್ಟೇಷನ್ಗೆ ಬಂದೆ? ನಿಮ್ಮ ಅಪ್ಪ ಅಮ್ಮ ನಿನ್ನ ಇಷ್ಟಪಡಲ್ವಾ? ಅವ್ರು ನಿನಗೆ ಊಟ ಕೊಡಲ್ವಾ? ಹೊಡಿತಾರಾ, ಬಡಿತಾರಾ, ಏನೇನ್ ಮಾಡ್ತಾರೆ ಅಂತ ಒಂಚೂರು ಹೇಳು ನನಗೆ. ಆಂಟಿ, ಯಾರು ಹೇಳಿದ್ ನಿಮಗೆ ನಮ್ಮಮ್ಮ ಹೊಡಿಯುತ್ತೆ ಅಂತ? ನಮ್ಮಮ್ಮ ನನಗೆ ಹೊಡಿಯಲ್ಲ, ನಮ್ಮಮ್ಮ ಚುಪ್ಪಿ ಅಕ್ಕಂಗೆ ಹೊಡಿಯೋದು. ಚುಪ್ಪಿ ಅಕ್ಕ ಎಲ್ಲಾದ್ರೂ ನನಗೆ ಹೊಡೆದ್ರೆ ಅಮ್ಮ ಚುಪ್ಪಿ ಅಕ್ಕಂಗೆ ಬಾರೆ ಹಾಕ್ತಾಳೆ. ಆಮೇಲೆ ನಮ್ಮ ಅಮ್ಮ ಚುಪ್ಪಿ ಅಕ್ಕಂಗೆ ಗೊತ್ತಾಗ್ದಂಗೆ ನನಗೆ ತಿಂಡಿ ಎಲ್ಲ ಮಾಡ್ಕೊಡುತ್ತೆ. ಆಮೇಲೆ ನಂಗೆ ಬಿರಿಯಾನಿ ಅಂದ್ರೆ ಇಷ್ಟನಾ, ಅದಕ್ಕೆ ನಮ್ಮಮ್ಮ ನಂಗೆ ಒಂದು ಲೆಗ್ ಪೀಸ್ ಎಕ್ಸ್ಟ್ರಾ ಕೊಡುತ್ತೆ ಗೊತ್ತಾ. ಆದ್ರೆ ನಾನು ಮಿಸ್ ಆಗಿ ಕಳೆದೋಗ್ಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ಮತ್ತೆ ಚುಪ್ಪಿ ಅಕ್ಕ, ಗಿರೀಶ್ ಅಣ್ಣ ನಾವೆಲ್ಲರೂ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾನು ರೈಲ್ವೆ ಸ್ಟೇಷನ್ ಅಲ್ಲಿ ನಾಯಿ ಮರಿ ನೋಡ್ಬಿಟ್ಟೆ. ಅದಕ್ಕೆ ನಾಯಿ ಮರಿನ ಮನೆ ಕರ್ಕೊಂಡು ಹೋಗೋಣ ಅಂತ ರೈಲಿಂದ ಇಳಿದು ನಾಯಿ ಮರಿನ ಮಾತಾಡಿಸೋಷ್ಟ್ರ ಒಳಗಡೆ ನಮ್ಮ ರೈಲೇ ಹೋಗ್ಬಿಟ್ಟಿತ್ತು. ಇವಾಗ ನನ್ನ ಮನೆಗೆ ಬಿಟ್ಟು ಬನ್ನಿ ಸರ್. ನೋಡಿ ಅಲ್ಲಿ ಆ ಹುಡುಗ ಆರಾಮಾಗಿದ್ದಾನೆ. ಅವ್ರ ಅಪ್ಪ ಅಮ್ಮ ತುಂಬಾ ಇಷ್ಟಪಡ್ತಾರಂತೆ. ರೈಲ್ವೆ ಸ್ಟೇಷನ್ ಅಲ್ಲಿ ಅವನೇ ರೈಲಿಂದ ಇಳಿದು ಕಳೆದು ಹೋಗಿರೋದಂತೆ. ನೀವೇನು ಇನ್ವೆಸ್ಟಿಗೇಟ್ ಮಾಡಿದಿರೋ ಗೊತ್ತಿಲ್ಲ. ಈಗಲೇ ಈ ಮಗುನ ಕರ್ಕೊಂಡು ಮನೆಗೆ ಹೋಗೋಣ, ನಡೀರಿ. ಅವ್ರ ಮನೆಗೆ ಕರ್ಕೊಂಡೋಗಿ ಮಗುನ ಅವ್ರಿಗೆ ಒಪ್ಸೋಣ. ಸಾರಿ ಮೇಡಮ್, ನಡೀರಿ ಇವಾಗಲೇ ಈ ಹುಡುಗನ ಮನೆ ಹತ್ರ ಕರ್ಕೊಂಡು ಹೋಗೋಣ. ಅಯ್ಯೋ ಸುಬಿ, ಏನೇ ಬೆಂಗಳೂರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವತ್ತೇ ರಮ್ಮಂತ ರೈಲ್ ಹತ್ಕೊಂಡ್ ಬಂದ್ಬಿಟ್ಟ ಮನೆಗೆ? ಬಂದರಿ, ಫಂಕ್ಷನಿಗೂ ಹೋಗ್ಲಿಲ್ಲ, ಎಲ್ಲಿಗೂ ಹೋಗ್ಲಿಲ್ಲ. ಲಾವಿಶು ರೈಲಲ್ಲೇ ಕಳೆದೋಗ್ಬಿಟ್ಟ ಕಣ್ರಿ. ಏನ್ ಹೇಳಿ ನನ್ನ ಪುಟ್ಟಿಗೆ? ಅಯ್ಯ, ನಿನ್ನ ಬಾಯಿಗೆ ಮಣ್ಣು ಬೀಳ. ನಿನಗೆ ಬಂದಿದ್ದೆ ಒತ್ತೆ ಸುಬ್ಬಿ. ಮಗುನ ಅಚ್ಚಕಟ್ಟಾಗಿ ಮನೆ ಕರ್ಕ ಬರೋದಲ್ದಲೆ ಕಳ್ಕ ಬಂದಿಯಲ್ಲ ನಿನ್ನ ಬಾಯಿಗಳೆಯ. ನೀನ್ ಏನೇ ಸುಬ್ಬಿ, ಬಸ್ಸಲ್ಲಿ ರೈಲಲ್ಲಿ ಹೋಗ್ತಾ ಪರ್ಸ್ ಕಳ್ಕ ಬಂದೆ, ಚಿನ್ನ ಕಳ್ಕ ಬಂದೆ, ಮೊಬೈಲ್ ಕಳ್ಕ ಬಂದೆ ಅಂತ ಹೇಳ್ತೀಯ ಅಂತ ನಾನು ಅನ್ಕೊಂಡ್ರಿ. ಹಿಂಗೆ ಹತ್ಕೊಂಡು ನಿಂತಿದೀಯ ಯಾಕೆ ಅನ್ಕೊಂಡ್ರೆ? ನಮ್ಮ ಲಾವಿಶು ಮಗನೇ ಕಳ್ಕ ಬಂದಿಯಲ್ಲ ಸುಬ್ಬಿ. ನಿನ್ ರಾವಡಿಯ ನೀನು ಏನು ಬಂದಿತ್ತೆ ಹೊತ್ತು? ಎಲ್ಲೆಲ್ಲಿ ಅಂತ ಹುಡುಕದೆ ಇವಾಗ ಎಲ್ಲಾದ್ರೂ ಹುಡುಕ್ತಾ ಇಲ್ವಾ? ಅಮ್ಮ, ಅಪ್ಪ ಏನ್ ಹೇಳ್ತಿರೋದು? ಲಾವಿಶ್ನ ಕಳ್ಕೊಂಡ್ ಬಂದಿದ್ಯಾ ಅಮ್ಮ? ಎಲ್ಲಿ ಲಾವಿಶ್? ನನ್ನ ಮಗ ಲಾವಿಶ್ ಎಲ್ಲಿ? ಪುಟ್ಟಿ, ನನ್ನ ಹತ್ರ ಏನು ಉತ್ತರ ಇಲ್ಲ ಕಣೆ ಪುಟ್ಟಿ. ಇಷ್ಟೊತ್ತರ್ಗು ಹುಡುಕಿ 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 ಎಲ್ಲ ಕಡೆ ನಾಯಿಗಳ ತರ ಅಲ್ದು ಮನೆ ಕಡೆ ವಾಪಸ್ ಬಂದಿದೀವಿ ಕಣೆ. ನಡಿರೋ ಎಲ್ಲರೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮತ್ತೆ ಹುಡ್ಕಣ. ಇಡೀ ದಿನ ಹೊಟ್ಟೆಗೆ ಏನು ತಿಂದಿಲ್ಲ ಟೆನ್ಷನಿಗೆ. ರೈಲ್ವೆ ಸ್ಟೇಷನ್, ಬಸ್ ಸ್ಟಾಪು, ರೈಲು ಎಲ್ಲ ಕಡೆ ಹುಡುಕಿದ್ವಿ ಕಣೆ ಪುಟ್ಟಿ. ಒಂದೇ 1 ನಿಮಿಷಕ್ಕೆ ರೈಲಲ್ಲಿ ಇದ್ದಾಗ ಒಂಚೂರು ವಾಶ್ರೂಮ್ ಕಡೆ ಹೋಗ್ಬಿಟ್ಟು ಬರ್ತೀನಿ ಕಣ್ರು ಅಂತ ಹೇಳ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ಅವ್ನು ಕಾಣೆ ಆಗ್ಬಿಟ್ಟಿದ್ದ ಕಣೆ. ಚುಪ್ಪಿ, ಹೇಳೆ ಎಲ್ಲ ನಿಮ್ಮ ಅಮ್ಮಂಗೆ. ಅಮ್ಮ, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಲಾವಿಶ್ ಎಲ್ಲೋದ ಅಮ್ಮ? ಹಿಂಗ್ ಬಂದು ಹೇಳ್ತಿದೀಯಲ್ಲ ಅಮ್ಮ. ನಾನು ಬೇಡ ಬೆಂಗಳೂರಿಗೆ ಲಾವಿಶ್ ಬೇಡ, ಬರೀ ಚುಪ್ಪಿ ಗಿರೀಶನ್ ಕರ್ಕೊಂಡೋಗು. ಅವ್ನು ಚಿಕ್ಕವನು, ತಲೆ ಹೇಟೆ ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ ನೀನು ಅಮ್ಮ.
ನಿಂತ್ಕೊಂಡ್ರೆ ನಮ್ಮ ಲಾವಿಶ್ ಸಿಗಲ್ಲ. ಇವಾಗಲೇ ನಾವು ಸುತ್ತಮುತ್ತ ಎಲ್ಲ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಬೇಕು. ರೈಲ್ವೆ ಆಫೀಸಲ್ಲಿ ಹೋಗಿ ಫೋಟೋ ಮತ್ತು ಇನ್ಫಾರ್ಮೇಷನ್ ಕೊಡಬೇಕು. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ನಾವು ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಮಗು ಸಿಗಲ್ಲ ಪುಟ್ಟಿ. ಹತ್ಕೊಂಡು ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗ್ತಿದೆ. ಅತ್ತೆ, ಲಾವಿಶ್ ಕರೆಕ್ಟಾಗಿ ಎಲ್ಲಿ ಕಳೆದೋದ ಅಂತ ಹೇಳಿ ನಾನು ಅಲ್ಲೆಲ್ಲ ಹೋಗಿ ಹುಡುಕ್ತೀನಿ. ಎಲ್ಲ ಪೊಲೀಸ್ ಸ್ಟೇಷನ್ಗೂ ಹೋಗಿ ಫೋಟೋ ಮತ್ತು ಇನ್ಫಾರ್ಮೇಷನ್ ಕೊಟ್ಟು ಕಂಪ್ಲೇಂಟ್ ಕೊಡ್ತೀನಿ. ಹೌದು ಶಮಂತ್ ಅವರೇ, ನಾವ್ ಇವಾಗ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನನ್ನ ಮಗ ಸಿಗಲ್ಲ. ನಾವ್ ಹೀಗೆ ಹತ್ಕೊಂಡು ನಿಂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಬೇಗ ಬೇಗ ಹುಡುಕ್ಬೇಕು ನಾವು. ನಡೀರಿ ಎಲ್ಲರೂ ಇವಾಗಲೇ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಅಂತ ಓಡಾಡಿ ಮಗುನ ಹುಡ್ಕೋಣ. ನಾವ್ ಇವಾಗಲೇ ರೈಲ್ವೆ ಸ್ಟೇಷನ್ ಆಮೇಲೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಲಾವಿಶ್ ಎಲ್ಲಾದ್ರೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್